ಬಹುನಿರೀಕ್ಷಿತ ಡೆವಿಲ್ ರಿಲೀಸ್ ಆಗಿದೆ. ಹೌದು, ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ತಾವು ಡಿ ಬಾಸ್ ಅಭಿಮಾನಿಯಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಸರ್ ಏನು ಹೇಳೋದಂದರೆ ಏನು ಗೊತ್ತಾ, ನಾವು ಇನ್ನೂ ಫಿಲಮ್ ನೋಡಿಲ್ಲ. ನಿಮ್ಗೆ ಗೊತ್ತಂಗೆ ಈಗ ಬಾಡೂಟಕ್ಕೆ ರಾತ್ರಿಯಿಂದ ತಯಾರಿ ನಡೀತಾ ಇದೆ. ನಾವು ರಾತ್ರಿ ಹೋಗಿದೆ ಮನೆಗೆ 2 ಗಂಟೆ 3 ಗಂಟೆ ಆಗಿತ್ತು. ಸೊ ಎಲ್ಲ ಕಡೆಯೂ ಅಲ್ಲಿ ನೋಡಿ ನಾವು ಮೊಬೈಲಲ್ಲಿ ನೋಡ್ತಾ ಇದ್ದೀವಿ, ಟಿ ವಿ ಚಾನಲೆಲ್ಲ ಮಾರ್ನಿಂಗ್ ಶೋ 6:30ಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ, ಚೆನ್ನಾಗಿರುತ್ತೆ. ನಾವು ನೋಡಿದ ಮೇಲೆ ಮತ್ತೆ ಇನ್ನೊಂದು ಸತಿ ರಿವ್ಯೂ ಕೊಡೋಣ. ಜನಪರ ಸೇವೆಗಳು ಇಟ್ಕೊಂಡಿದ್ದೀರಾ? ಹೌದು ಸರ್. ಏನು ಗೊತ್ತಾ, ಈಗ ಒಂದು 5,000 ಜನಕ್ಕೆ ಬಾಡೂಟ, ನಾಟಿ ಕೋಳಿ, ಚಿಕನ್ ಬಿರಿಯಾನಿನ ನಾವು ಎಲ್ಲ ಶೋಗಳು ಏನು 5 ಶೋ ಇದೆಯಲ್ಲ, 4ರಿಂದ 5 ಶೋಗೆ ಎಲ್ಲ ಶೋಗೆ ಎಷ್ಟು ಜನ ಬರ್ತಾರೆ ಅಷ್ಟು ಜನಗೂ ಹಂಚ್ತೀವಿ. ಮತ್ತು ಅದು ಬಿಟ್ಟು ಸಾರ್ವಜನಿಕರಿಗೂ, ಶೋಗಳಿಗೆ ಅಂತಲ್ಲ, ಸಾರ್ವಜನಿಕರಿಗೂ ಒಂದು 5,000 ಜನಕ್ಕೆ ನಾಟಿ ಕೋಳಿ ಬಿರಿಯಾನಿ. ಮತ್ತು ನಮ್ಮ ತಾಯಿ ಸಾಲುಮರದ ತಿಮ್ಮಕ್ಕ ಅವರ ಒಂದು ಕೊಡುಗೆಗಾಗಿ ನಾವು ಅವರ ಒಂದು ಸವಿನೆನಪಿಗಾಗಿ ಒಂದು 2,000 ಗಿಡ, ನಿಂಬು ಆಗಲಿ, ದಾಳಂಬರಿ ಗಿಡ ಆಗಲಿ, ಈ ಥರ ಒಂದು 5-6 ಥರ ಗಿಡಗಳನ್ನ ಒಂದು 2,000 ಜನಕ್ಕೆ ಹಂಚ್ತಾ ಇದ್ವಿ. ವಿಶೇಷವಾಗಿ ಸಂದೇಶವನ್ನು ರವಾನೆ ಮಾಡಿದ್ರು ದರ್ಶನ್ ಅವರು, ಅವರ ಪತ್ನಿ ವಿಜಯಲಕ್ಷ್ಮಿ ಮೂಲಕ ಅಭಿಮಾನಿಗಳಿಗೆ. ಇದ್ರ ಬಗ್ಗೆ ಏನು ಹೇಳ್ತೀವಿ ಸರ್? ತುಂಬ ಭಾವನಾತ್ಮಕ ಪೋಸ್ಟ್ ಅದು. ಎಲ್ಲ ಡಿ ಬಾಸ್ ಅಭಿಮಾನಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು. ಖಂಡಿತ ಚೆನ್ನಾಗಿತ್ತು. ಬಾಸ್ ಬರಲಿ, ಈಚೆ ಬರಲಿ ಮಾತಾಡೋಣ. ಈ ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಸೂರ್ಯನ ಗ್ರಹಣ ಅಂತ ಡೈಲಾಗ್ ಹೊಡಿಬೇಕಾ? ಹೊಡಿಯಬೇಕು. ಹೌದು ಸರ್. ಏನು ನೀವು ಹೇಳಿದ್ರೆ ಡೈಲಾಗ್ ಇನ್ನೂ ಹೇಳ್ಬೇಕು? ಇಲ್ಲ, ನೀವು ಹೇಳಿ. ಸೂರ್ಯನಿಗೆ ಗ್ರಹಣ ಬಹಳ ಹಿಡಿಯೋದಿಲ್ಲ, ಬರ್ತಾ ಇದ್ದೀನಿ ದಿವಸ ಹತ್ತಿ ಬೆಲೆ ಥಿಯೇಟ್ರಲ್ಲಿ ಏನೇ ಒಂದು ಕಾರ್ಯಕ್ರಮಗಳು ನೋಡ್ತಾ ಇದ್ದೀರಾ. ಗಿಡ ಕೊಡ್ಬೋದಾಗ್ಬೋದು, ಬೆಳಗ್ಗೆನೇ ನಾಟಿ ಕೋಳಿ ಬಿರಿಯಾನಿ ಎಲ್ಲ ಮಾಡಿ ಸಾಕ್ತಾ ಇದ್ದೀವಿ. ನಾವು ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ನಮ್ಮ ಬಾಸು ನಮಗೆ ಕೊಟ್ಟಿರೋ ಪ್ರೀತಿಗೆ ಎಲ್ಲ ಕಮ್ಮಿ ಅಂತ ಹೇಳ್ತೀನಿ. ಇನ್ನು ಸಾಕಷ್ಟು ಮಾಡೋದಿದೆ. ಆದಷ್ಟು ಬೇಗ ನಮ್ಮ ಬಾಸ್ ಆಚೆ ಬರಲಿ ಅಂದ್ಬಿಟ್ಟು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಸರ್, ನೆನ್ನೆಯಿಂದ ಫುಲ್ ಬ್ಯುಸಿಯಾಗಿದ್ದೀವಿ. ಹಾಸ್ಪಿಟ್ಲಲ್ಲಿ ಫ್ರೂಟ್ಸ್ ಕೊಡೋದಾಗ್ಬೋದು, ಇಲ್ಲಿ ಅಡುಗೆಗಳಿಗಾಗ್ಬೋದು. ಇನ್ನೂ ಫಿಲಮ್ ನೋಡಿಲ್ಲ. ಫಿಲಮ್ ನೋಡಿದ್ರೆ 7:30 ನೋಡ್ಬೋದು ರಾತ್ರಿ. ಇವತ್ತಲ್ಲ, ನೆನ್ನೆಯಿಂದನೂ ಸಹ ನಮ್ಮ ಏನು ದೇವರು, ನಮ್ಮ ದೇವರಂತೂ ನಾವು ಯಾವಾಗಲೂ ದೇವರಂತಲೇ ಪೂಜಿಸೋದು. ನೆನ್ನೆಯಿಂದ ಸರಿಸುಮಾರು ಒಂದು 2,000 ಫುಡ್ಡು, ಅಂದರೆ ಫಸ್ಟ್ ಏಡ್ ಕಿಟ್ಟು ಹಾಗೂ ಫ್ರೂಟ್ಸು ಎಲ್ಲ ಬಡ ರೋಗಿಗಳಿಗೆ ಆಕ್ಸ್ಫೋರ್ಡ್ ಆಗಿರ್ಬೋದು, ಅಲ್ಲೇ ಅತಿ ಹೆಚ್ಚು ಅಲ್ಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಿರೋದು. ಫಸ್ಟ್ ಏಡ್ ಕಿಟ್ಟು ಮತ್ತು ಫ್ರೂಟ್ಸು 2.5 ಟನ್ನು ಹಣ್ಣುಗಳನ್ನು ಬಡ ರೋಗಿಗಳಿಗೆ ನೀಡಿದ್ದೇವೆ. ಮತ್ತು ರಾತ್ರಿಯಿಂದಲೂ ಸಹ ನಮ್ಮ ಹುಡುಗರು ನಾವು ಎಲ್ಲ ಸೇರಿ ಒಂದು 5,000 ಜನಕ್ಕೆ, ಸರಿಸುಮಾರು 5,000 ಜನಕ್ಕೆ ಇವತ್ತು ಎಷ್ಟು ಜನ ಬಂದ್ರೂ, ಅಭಿಮಾನಿಗಳು, ಫಿಲಮ್ ನೋಡೋರು ಯಾರು ಬಂದ್ರೂ ಎಲ್ರಿಗೂ ಹೊಟ್ಟೆ ತುಂಬ ನಾಟಿ ಕೋಳಿ ಬಿರಿಯಾನಿ ಹಾಕುವ ಮುಖಾಂತರ ಎಲ್ಲರೂ ಹೊಟ್ಟೆ ತುಂಬಿಕೊಂಡು ಹೋದರೆ ನಮ್ಮ ಬಾಸ್ಗೆ ಆಶೀರ್ವಾದ ನೀಡಿದಂಗೆ. ಈಗ ಫಿಲಮ್ಮು ಇನ್ನೂ ನಾವು ನೋಡಲಿಲ್ಲ. ನಮ್ಮ ಸಂಜೆ ಹೇಳ್ದಂಗೆ ನೆನ್ನೆಯಿಂದ ಒಂದು ವಾರದಿಂದನೂ ಬ್ಯುಸಿ ನಾವು. ಇದೆ ನಮ್ಮ ಯಜಮಾನರ ಕೆಲಸಕ್ಕೆ. ಇವತ್ತು 7:30ಗೆ ಎಲ್ಲರೂ ನಮ್ಮ ಅತ್ತಿಬೆಲೆ ಡಿ ಬಾಸ್ ಫ್ಯಾನ್ಸು ಕುತ್ಕೊತೀವಿ ಇದೇ ಥಿಯೇಟ್ರಲ್ಲಿ ನೋಡ್ತೀವಿ. ಆಮೇಲೆ ನಮ್ಮ ವಿಶೇಷವಾಗಿ ನಮ್ಮ ಸಾಲುಮರದ ತಿಮ್ಮಕ್ಕನವರ ಹೆಸರಲ್ಲಿ ನಾವು ಏನು ಯಾರು ಫಿಲಮ್ ನೋಡೋಕ್ಕೆ ಬರ್ತಾರೆ ಹಾಗೂ ಸಾರ್ವಜನಿಕರಿಗೆ ಒಂದೊಂದು ಗಿಡ ನೀಡುವ ಮುಖಾಂತರ ಈ ಒಂದು ಕಾರ್ಯಕ್ರಮ ಒಂದು ಸಮಾಜಮುಖಿ ಕಾರ್ಯಕ್ರಮವಾಗಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಫಿಲಮ್ 100 ಡೇಸ್ ಓಡಲಿ ಅಂತೇಳಿ ಮೊನ್ನೆ ಹೇಳಿದ್ದೀವಿ. ಅದೇ ನಮ್ಮ ಆಸೆ. ಎಲ್ಲ ಕಡೆ ಒಳ್ಳೆ ರಿವ್ಯೂ ಬರ್ತಾಯಿದೆ ರಾಜ್ಯಾದ್ಯಂತ. ನಮ್ಮ ಯಜಮಾನ್ರಿಗೆ ಒಳ್ಳೇದಾಗಲಿ, ಫಿಲಮ್ 100 ಡೇಸ್ ಓಡಲಿ ಅಂತೇಳಿ ಅತ್ತಿಬೆಲೆ ಡಿ ಬಾಸ್ ಮುಖಾಂತರ ಕೇಳ್ಕೊತಾ ಇದ್ದೀವಿ. ನೀವು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಬೆಳಗ್ಗೆಯಿಂದ ಈ ನಾಟಿ ಕೋಳಿ ಬಿರಿಯಾನಿ ಆಗ್ಬೋದು, ಮತ್ತು ಬಡ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮತ್ತು ಒಂದು 2,500 ಗಿಡಗಳನ್ನು ವಿತರಣೆ ಮಾಡಿದ್ದೀವಿ ಸಾಲುಮರದ ತಿಮ್ಮಕ್ಕನ ಇದರಲ್ಲಿ. ಬಾಸ್ ಒಳಗಡೆ ಇರ್ಬೋದು, ಬಟ್ ಎಲ್ಲ ಅಭಿಮಾನಿಗಳು ಹೃದಯದಲ್ಲಿ ಇದ್ದಾರೆ. ಮತ್ತು ಈ ಸಾಮ್ರಾಟ್ ಅವರೇ ಡಿ ಬಾಸ್ ಅಷ್ಟೇ.